ಬದಲಾವಣೆ ಅನ್ನೋದು ಎಷ್ಟರ ಮಟ್ಟಿಗೆ ಆಗಿದೆ ನೋಡಿ. ಮೊದಲೆಲ್ಲ ಅರೇಂಜ್ ಮ್ಯಾರೇಜ್ ಇತ್ತು, ಈಗ ಮ್ಯಾರೇಜನ್ನು ಅರೇಂಜ್ ಮಾಡ್ತಾರೆ, ಅಂದರೆ ಲವ್ ಮ್ಯಾರೇಜ್. ಈಗ ಲವ್ ಮಾಡೋದಕ್ಕೆ ಮೊದಲನೇ ಸ್ಟೆಪ್ ಏನಂದರೆ ಪ್ರಪೋಸ್ ಮಾಡೋದು. ಈಗ ನೀವು ಎಲ್ಲ ಯಾವ ರೀತಿ ಪ್ರಪೋಸ್ ಮಾಡಿದ್ದೀವಿ ಅಥವಾ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಮ್ಗೆ ಗೊತ್ತಿರೋ ವಿಷಯ. ಆದರೆ ಈ ಪ್ರಪೋಸನ್ನು ದೊಡ್ಡ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟರು, ಸಾಹಿತಿಗಳು ಅವರೆಲ್ಲ ಮಾಡಿದರೆ ಯಾವ ರೀತಿ ಇರುತ್ತೆ ನೋಡೋಣ. ಹೇ ಸಿಂಚನ, ಅಲ್ಲೇ ನೋಡ್ತೀಯ, ನನ್ನ ಮುಖ ನೋಡು, ನನ್ನ ಮುಖ ನೋಡ್ಬೇಕು ಗೊತ್ತಾಗಲ್ಲ ನೋಡ. ನಿನಗೋಸ್ಕರ ಕಷ್ಟಪಟ್ಟು ಲಾಲ್ಬಾಗಿನಿಂದ ಹೂ ತಂದಿದ್ದೀನಿ. ಹೂ ತೊಗೋಬೇಕಂತ ಅನ್ಸಲ್ಲ ನೋಡ. ನಿನ್ನ ಕಾಲ ಮಿಂಚಿಲ್ಲ, 10 ನಿಮಿಷ ಅವಕಾಶ ಕೊಡ್ತೀನಿ. 10 ನಿಮಿಷದಲ್ಲಿ ಅಲ್ಲಿಂದ ಅಲ್ಲಿ ಬಂದು ನನ್ನ ಕೈಲಿ ಹೂ ತೊಗೊಂಡ ಸರಿ. ತೊಗೊಂಡಿಲ್ಲ ಅಂದರೆ ಅಪ್ಪಾಜಿ ಕಟ್ತೀನಿ. ಹಾಂ ಹಾಂ. ಶಿವರಾಜ್ ಕುಮಾರ್ ಅವರು ಹೂ ಕೊಟ್ಟರು, ತಗೊಂಡಿಲ್ಲ. ಆಮೇಲೆ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದರು. ಅವರು ಪ್ರಪೋಸ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ನೋಡಿ. ಸಿಂಚನ, ನಿನಗೋಸ್ಕರ ನನ್ನ PA ಕಳಿಸಿ ಕಬ್ಬನ್ ಪಾರ್ಕಿಂದ ಹೂ ತರಿಸಿದೇನ. ನನಗೆ ಎದ್ದು ಬಂದು ಕೊಡೋಕ್ಕಾಗಲ್ಲ, ಯಾಕೆಂದ್ರೆ ಸ್ವಲ್ಪ ಸಮಸ್ಯೆ ಆಗದ. ನನ್ನ PA ಕಳಿಸಿ ಹೂ ಕೊಡಿಸ್ತೇನೆ, ತಗೋಬೇಕು, ಟೆನ್ಷನ್ ಮಾಡಬೇಡ. ಹೂ ತಗೊಂಡಿಲ್ಲ ಅಂದ್ರೆ ಹೈಕಮಾಂಡಿಗೆ ಕಂಪ್ಲೇಂಟ್ ಕೊಟ್ಬಿಡ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಪೋಸ್ ಮಾಡಿದರು, ಹುಡುಗಿ ತಗೊಂಡಿಲ್ಲ. ಆಮೇಲೆ ನಮ್ಮ ನೆಚ್ಚಿನ ನಟರಾದಂತಹ, ಹಾಸ್ಯ ನಟರಾದಂತಹ ಮುಖ್ಯಮಂತ್ರಿ ಚಂದ್ರು ಅವರು ಬಂದರು. ಅವರು ಪ್ರಪೋಸ್ ಮಾಡಿದರು. ಅವ್ರು ಯಾವ ರೀತಿ ಮಾಡಿದ್ರು ನೋಡಿ. ಅಯ್ಯೋ ಒಂದಂಗೆ ಸಿಂಚನ, ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದೀಯ. ಇನ್ನೇನಂದ್ರೆ ಜಯನಗರ ಫೋರ್ತ್ ಬಾಕಿ ಬರ್ತೀನಿ ಇಲ್ಲಿ ಮುಂದೆಯ ಇಲ್ಲ. ಮೊನ್ನೆ PVR ಬರ್ತೀನಿ ಇಲ್ಲಿ ಮುಂದೆಯ ಇಲ್ಲ. ಇವತ್ತು ನಾನು ಹೇಳೋದು ಇಷ್ಟೇ, ಒಂದಂಗೆ ನನ್ನ ಕೈಯಲ್ಲಿ ಹೂವಿದೆ. ಇದೇನು ಮಾಡ್ತೀಯ? ಹೂ ತಗೊಂತೀಯ. ಹೂ ತಗೊಂಡ್ರೆ ನಗುತ್ತೆ. ಒಂದಂಗೆ ನನ್ನ ಹೂ ತಗೊಂಡು ನನಗೆ ಐಲ ಅಂತೀಯ. ಒಂದಂಗೆ ಮುಖ್ಯಮಂತ್ರಿ ಚಂದ್ರು ಅವರು ಬಂದು ಪ್ರಪೋಸ್ ಮಾಡಿದರು, ಹುಡುಗಿ ತಗೊಂಡಿಲ್ಲ. ಆಮೇಲೆ ಮಾಜಿ ಮುಖ್ಯಮಂತ್ರಿ ಶ್ರೀಯುತ S ಬಂಗಾರಪ್ಪ ಅವರು ಬಂದು ಪ್ರಪೋಸ್ ಮಾಡಿದ್ರು. ಅವ್ರು ಯಾವ ರೀತಿ ಪ್ರಪೋಸ್ ಮಾಡಿದರು ನೋಡಿ. ಸಿಂಚನ ಅವ್ರೆ, ನಿಮ್ಮ ಮುಖ ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಆಗ್ತಕ್ಕಂಥದ್ದು ನಿಮ್ಮನ್ನು ಇಷ್ಟಪಡ್ಬೇಕಂತ ಅನಿಸ್ತಾ, ನಿಮಗೆ ಪ್ರಪೋಸ್ ಮಾಡೋಕೆ ಅನಿಸ್ತಾ. ಅದಕ್ಕೆ ನಾನು ಹೇಳ್ತಿರ್ತಕ್ಕಂಥದ್ದು ಅಂದರೆ ನಿಮ್ಮ ಮನಸ್ಸನ್ನು ನನಗೆ ಕೊಡಬೇಕು. ಈ ಬಂಗಾರಪ್ಪ ಯಾವತ್ತು ಬಂಗಾರಪ್ಪ 1996ಇಂದ ನಿಂತರ ಹುಡುಗಿ ಯಾರು ನೋಡಿಲ್ಲ, ನೋಡೋದು ಇಲ್ಲ. ಅದಕ್ಕೆ ಈ ಹೇಳ್ತಿರ್ತಕ್ಕಂಥದ್ದು, ಈ ಮಾಡ್ತಿರ್ತಕ್ಕಂಥದ್ದು ಎಲ್ಲ ಒಂದು ತಕ್ಕ. ಅದಕ್ಕೆ ನಾನು ಹೇಳ್ತಿರ್ತಕ್ಕಂಥದ್ದು ಅಂದರೆ ನನಗೆ 1-2 ಹೂ ಕೊಡೋಕ್ಕಿಷ್ಟ. ಅದಕ್ಕೆ ಸರ್ವದಿಂದ 1 ಲೋಡ್ ಹೂವನ್ನು ತರಿಸ್ತಾ ಇದ್ದೆ. ಆ ಲೋಡ್ ಹೂ ನೀವು ತಗೋಬೇಕು, ನಾನು ಇಷ್ಟಪಡಬೇಕು, ಕೊಡಬೇಕು, ತಗೋಬೇಕು. ನಂತರದಲ್ಲಿ ಮಾಜಿ ಪ್ರಧಾನಿ ಶ್ರೀಯುತ ದೇವೇಗೌಡರವರು ಬಂದರು. ಅವರು ಯಾವ ರೀತಿ ಪ್ರಪೋಸ್ ಮಾಡಿದರು ನೋಡಿ. ಯೋಸಿ ಸಿಂಚನ, ಇವತ್ತು ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಏನಮ್ಮ? ಯಾರು ಹೇಳಿದ್ದು? ದೇವೇಗೌಡ ಸುಮ್ಮನೆ ಕೂರಲ್ಲ. ದೇವೇಗೌಡ ಮಣ್ಣಿನ ಮಗ ಏನಮ್ಮ. ಈ ದೇವೇಗೌಡ ಇವತ್ತು ಮಣ್ಣಲ್ಲಿ ಹೂವನ್ನು ಬೆಳೆದಿದ್ದಾನೆ. ಆ ಹೂವನ್ನು ಇವತ್ತು ನಿನಗೆ ತಂದಿರೋದು ಏನಮ್ಮ. ನೀನು ಈ ಹೂವನ್ನು ತಗೋಬೇಕು ಏನಮ್ಮ. ದೇವೇಗೌಡರವರು ಬಂದು ಪ್ರಪೋಸ್ ಮಾಡಿದರು, ಹುಡುಗಿ ತಗೊಂಡಿಲ್ಲ. ಆಮೇಲೆ ನಮ್ಮ ನೆಚ್ಚಿನ ಸಾಹಿತಿ ಶ್ರೀಯುತ ಬಾಲಕೃಷ್ಣ ಕಾಕತ್ಕರ್ ಅವರು ಬಂದು ಪ್ರಪೋಸ್ ಮಾಡಿದರು. ಅವ್ರು ಯಾವ ರೀತಿ ಪ್ರಪೋಸ್ ಮಾಡಿದರು ನೋಡಿ. ನಿನ್ನನ್ನು ಅವತ್ತು ಕಬ್ಬನ್ ಪಾರ್ಕಿನಲ್ಲಿ ನೋಡಿದಾಗಲೇ ಅಂದ್ಕೊಂಡೆ ನೀನೇ ನನಗೆ ಸರಿಯಾದ ಜೋಡಿ ಎಂದು. ಅಂದಿನಿಂದ ಇವತ್ತಿನವರೆಗೂ ಒಂದೇ ಒಂದು ಹುಡುಗಿನ ನಾನು ಕಣ್ಣೆತ್ತಿ ನೋಡಿಲ್ಲ. ಸ್ಲೋಗ ನಿನಗೆ ಅಂತೇನೆ ಊಟಿ ಬಟಾನಿಕಲ್ ಗಾರ್ಡನ್ನಿನಿಂದ ಢಳಾನೇ ಇರದೇ ಇರೋ ಹೂವನ್ನ ತಂದಿದ್ದಾರೆ. ಆಮೇಲೆ ಶ್ರೀಯುತ
ಜನಾರ್ದನ್ ರೆಡ್ಡಿ ಅವರು ಬಂದು ಪ್ರಪೋಸ್ ಮಾಡಿದರು. ಅವ್ರು ಯಾವ ರೀತಿ ಪ್ರಪೋಸ್ ಮಾಡಿದರು ನೋಡಿ. ಇವತ್ತು ಏನೊಂದು ಯಾವೊಂದು ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸಿಂಚನವರೇ. ಅವತ್ತು ನಾನು ಬಳ್ಳಾರಿಯಲ್ಲಿ ನಿನ್ನ ನೋಡಿದ್ದೆ. ಅವತ್ತು ನಾನು ನೋಡಿದಿಂದ ನನ್ನ ಮನಸ್ಸಲ್ಲಿ ನೀಡೋದು ನೀವು. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸಿಂಚನವರೇ. ಇವತ್ತು ನಾನು ಇಲ್ಲೇ ಇರ್ಬೋದು, ಆದರೆ ನಿಮಗೋಸ್ಕರ ಒಂದು ಬಂಗಾರದ ಹೂವನ್ನು ತಂದಿದ್ದೀನಿ ಬಳ್ಳಾರಿಯಿಂದ. ಇವತ್ತು ಆ ಹೂವನ್ನು ನೀವು ತಗೊಂಡು ನನ್ನನ್ನು ಇಷ್ಟಪಡ್ತೀನಿ ಅಂತ ಹೇಳಿದರೆ ನನಗೊಂದು ತುಂಬ ಖುಷಿ ಆಗ್ತದೆ. ಜನಾರ್ದನ್ ರೆಡ್ಡಿ ಅವರು ಬಂದು ಪ್ರಪೋಸ್ ಮಾಡಿದರು. ಹುಡುಗಿ ಹೂ ತಗೊಂಡಿಲ್ಲ. ಆಮೇಲೆ ಮಾಜಿ ಮುಖ್ಯಮಂತ್ರಿ ಶ್ರೀಯುತ ಯಡಿಯೂರಪ್ಪನವರು ಬಂದು ಪ್ರಪೋಸ್ ಮಾಡಿದರು. ಅವ್ರು ಯಾವ ರೀತಿ ಪ್ರಪೋಸ್ ಮಾಡಿದರು ನೋಡಿ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಹೂವನ್ನು ನಿನಗೆ ಕೊಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೇನೆ. ಆದರೆ ಇದಕ್ಕೆ ವಿರೋಧ ಪಕ್ಷದವರು ಅಡ್ಡಿಯನ್ನು ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನಿನಗೆ ಒಂದು ಹೂ ಕೊಡೋಕ್ಕೆ ಇಷ್ಟ ಇಲ್ಲ. ಒಂದು ಲೋಡ್ ಹೂವನ್ನು ತರಿಸ್ತಾ ಇದ್ದೇನೆ. ಆ ಒಂದು ಲೋಡ್ ಹೂವು ಸಾಕಾಗಲ್ಲ ಅಂದರೆ ಬೆಂಗಳೂರು, ಶಿವಮೊಗ್ಗ, ಗುಲ್ಬರ್ಗದಲ್ಲಿ ಒಂದೊಂದು ಹೂವಿನ ಪಾರ್ಕ್ ಮಾಡಿಸ್ತೇನೆ. ಇದ್ರ ಬಗ್ಗೆ ಈಗಾಗಲೇ ವರಿಷ್ಠ ಜೊತೆ ಮಾತಾಡಿದ್ದೇನೆ, ಸದಾನಂದ ಗೌಡರ ಜೊತೆ ಮಾತಾಡಿದ್ದೇನೆ, ಪಕ್ಷದ ಅಧ್ಯಕ್ಷರ ಜೊತೆ ಮಾತಾಡಿದ್ದೇನೆ. ಸಿಂಚನ, ಇವತ್ತು ನೀನು ಭಾಳ ಒಳ್ಳೆ ಹುಡುಗಿ. ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ. ನಿನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ. ಐ ಲವ್ ಯು ಸಿಂಚನ, ಐ ಲವ್ ಯು. ಶ್ರೀಯುತ ಯಡಿಯೂರಪ್ಪನವರು ಬಂದು ಪ್ರಪೋಸ್ ಮಾಡಿದರು. ಹುಡುಗಿ ಹೂ ತಗೊಂಡಿಲ್ಲ. ಆಮೇಲೆ ನಮ್ಮ ನೆಚ್ಚಿನ ಸಾಹಿತಿಗಳಾದಂತಹ ಮುಕ್ತ ಧಾರಾವಾಹಿಯ ರೂವಾರಿಯಾದಂತಹ ಶ್ರೀಯುತ TN ಸೀತಾರಾಮ್ ಅವರು ಬಂದು ಪ್ರಪೋಸ್ ಮಾಡಿದರು. ಅವ್ರು ಯಾವ ರೀತಿ ಪ್ರಪೋಸ್ ಮಾಡಿದರು ನೋಡಿ. ಅಲ್ಲ ರೀ ಸಿಂಚನ ಅವರೇ, ಇಲ್ಲಿ ಕೇಳ್ರಿ. ಇಲ್ಲಿ 1928ನೇ ಇಸ್ವಿಯಲ್ಲಿ ನಿಮ್ಗೊಂದ್ಸಲ ಪ್ರಪೋಸ್ ಮಾಡಿದ್ದೀನಿ, ನೆನಪಿಲ್ವಲ್ರಿ? 1930ನೇ ಇಸ್ವಿಯಲ್ಲಿ ರೆನಾಲ್ಡ್ಸ್ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಆಗಿ ಮೊದಲನೇ ಪೆನ್ನಲ್ಲಿ ನಿಮಗೆ ಲವ್ ಲೆಟ್ರ್ ಬರೆದಿದ್ದೀನಿ. ಫೈಲ್ ತೊಗೊಬರ್ರಿ, ಇಲ್ಲಿ ಫೈಲ್ ತೊಗೊಬರ್ರಿ, ಇದೆ ಫೈಲ್ ತೊಗೊಬರ್ರಿ. ನೋಡ್ರಿ ಇಲ್ಲಿ 1930ನೇ ಇಸ್ವಿಯಲ್ಲಿ ನಿಮಗೆ ಲವ್ ಲೆಟ್ರ್ ಬರೆದಿದ್ದ ಜೆರಾಕ್ಸ್ ಕಾಪಿ ಇದೆ. ಬಿಡಿ. ಇವತ್ತು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ರಿ, ಇವತ್ತು ಹ್ಯಾಂಗ್ರಿ ಅದು? ನಿನ್ನೆ ಯಾರೋ ಹೂ ಕೊಟ್ಟಿದ್ದಾರೆ, ಪ್ರಪೋಸ್ ಮಾಡಿದ್ದಾರೆ, ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತೀರಲ್ರಿ. ನಿನ್ನೆ ಹೇಗ್ರಿ ಹೂ ಕೊಡ್ತಾರೆ? ತ್ಯಾಗರಾಜ ಅಲ್ಲಿ ನಿನ್ನೆ ತಂದಿದ್ದ ನ್ಯೂಸ್ ಪೇಪರ್ ತೊಗೊಬರ್ರಿ ನೋಡ್ರಿ ಇಲ್ಲಿ. ಹೂವಿನ ವಾಸನೆ ಕೃಷಿ ಪತ್ರಿಕೆಯಲ್ಲಿ ಬಂದಿದೆ. ನಿನ್ನೆ ಬೆಂಗಳೂರಿನಲ್ಲಿ ಯಾವ ಹೂವಿನ ಗಿಡದಲ್ಲೂ ಒಂದು ಹೂವು ಬಿಟ್ಟಿಲ್ಲ. ಅದು ಹೆಂಗ್ರಿ ಕೊಡ್ತಾರೆ ನಿಮ್ಮ ಹೂವನ್ನ? ಇವತ್ತು ಬೆಳಗ್ಗೆ ಒಂದು ಗಿಡದಲ್ಲಿ ಒಂದು ಹೂ ಬಿಟ್ಟಿತ್ತು 6 ಗಂಟೆ ಸಮಯಕ್ಕೆ. ಆ ಹೂವನ್ನು ಇವತ್ತು ನಾನು ನಿಮಗೆ ತಂದಿದ್ದೀನಿ. ತಗೊಳ್ರಿ, ಹೂ ತಗೊಳ್ರಿ. ಇವತ್ತು ಹೇಳ್ತಾ ಇದ್ದೀನಿ, ಮತ್ತೆ ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ, ಹೂ ತಗೊಳ್ಳಿ. ಅದಾದಮೇಲೆ ನಮ್ಮ ನೆಚ್ಚಿನ ಈ ಹಾಲಿ ಮುಖ್ಯಮಂತ್ರಿಯಾದಂತಹ ಶ್ರೀಯುತ ಸದಾನಂದ ಗೌಡರವರು ಬಂದರು. ಅವ್ರು ಪ್ರಪೋಸ್ ಮಾಡಿದರು. ಅವ್ರು ಯಾವ ರೀತಿ ಪ್ರಪೋಸ್ ಮಾಡಿದರು ನೋಡಿ. ಸಿಂಚನ, ಇವತ್ತು ನನ್ನ ಮನಸ್ಸಿನಲ್ಲಿ ಉಂಟಾಗಿರುವ ಬಯಕೆಯ ಸಂಗತಿಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ನಿನ್ನನ್ನು ಪ್ರೀತಿ ಮಾಡಬೇಕನ್ನುವ ನಿರ್ಧಾರವನ್ನು ನಾನು ತಗೊಂಡಿದ್ದೇನೆ. ಪ್ರಾಯಶಃ ಇದು ನಿನ್ನ ಮನಸ್ಸಿನಲ್ಲಿ ಇವಾಗ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತು ಇದರ ಬಗ್ಗೆ ನಾನು ಈಗಾಗಲೇ ಪತ್ರದ ಮುಖಾಂತರ ನಾನು ತಿಳಿಸಿದ್ದೇನೆ. ಪ್ರಾಯಶಃ ಮುಂದಿನ ದಿನಗಳಲ್ಲಿ ನಾವಿಬ್ಬರು ಒಂದಾಗ್ತೇವೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನೋಡಿ, ಇಷ್ಟೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟರು, ಸಾಹಿತಿಗಳು ಎಲ್ಲ ಬಂದು ಪ್ರಪೋಸ್ ಮಾಡಿದರು. ಸಿಂಚನ ಅನ್ನುವಂಥ ಹುಡುಗಿ ಹೂ ತಗೊಂಡಿಲ್ಲ. ನಿಮಗೆಲ್ಲ ಅನಿಸ್ತಾ ಇರ್ಬೋದು, ಆಮೇಲೆ ಯಾರು ತೊಗೊಂಡಿರ್ಬೋದು ಅಂತ ಅಲ್ವಾ? ಯಾರೂ ಅಲ್ಲ. ನಂತರ ಸ್ಮಾರ್ಟ್ ಬಾಯ್ ಇಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ನಾನು ಬಿಡ್ತಾರಾ? ನಾನು ಜಸ್ಟ್ ಜೇಬಿಂದ ಹೂ ತೆಗೆಯೋವರೆಗೆ ಹೂ ತೊಗೊಂಡು ಓಡೇ ಬಿಟ್ಟು